MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಭರ್ಜರಿ ಆಟ ಪ್ರದರ್ಶಿಸ್ತಾ ಇರುವಂತಹ ಆರ್ಸಿಬಿಗೆ ಈ ಬಾರಿ ಕಪ್ ನಮ್ಮದಾಗಿಸಿಕೊಳ್ಳೋದಕ್ಕೆ ಇನ್ನೆರಡು ಹೆಜ್ಜೆ ಮಾತ್ರ ಬಾಕಿ ಇದೆ. ಇಂದು ಆರ್ಸಿಬಿ ಪಂಜಾಬ್ ಕ್ವಾಲಿಫೈಯರ್ ಫೈಟ್ ನಡೆಯಲಿದ್ದು ಗೆದ್ದವರು ನೇರವಾಗಿ ಫೈನಲ್ ತಲುಪಲಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಈ ಬಾರಿಯ ಐಪಿಎಲ್ನಲ್ಲಿ ಮೊದಲ ಪಂದ್ಯದಿಂದಲೂ ಅದ್ಭುತ ಪ್ರದರ್ಶನ ನೀಡಿ ಪ್ಲೇ ಆಫ್ ತಲುಪಿರುವ ಆರ್ಸಿಬಿ ಇವತ್ತು ಮೊದಲ ಕ್ವಾಲಿಫೈಯರ್ ಆಡಲಿದೆ. ಪಂಜಾಬ್ ತಂಡವನ್ನ ಪಂಜಾಬ್ನಲ್ಲೇ ಎದುರಿಸಲಿದೆ. ಆರ್ಸಿಬಿ 18 ವರ್ಷದ ಕಪ್ ಗೆಲ್ಲುವ ಕನಸು ನನಸಾಗೋಕೆ ಇನ್ನು 2 ಮೆಟ್ಟಿಲು ಬಾಕಿ ಇದೆ. ಇವತ್ತು ಪಂಜಾಬ್ ತಂಡಕ್ಕೆ ಸೋಲುಣಿಸಿದ್ರೆ ಆರ್ಸಿಬಿ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡಲಿದೆ. ಈ ಬಾರಿಯ ಐಪಿಎಲ್ನಲ್ಲಿ ಆರ್ಸಿಬಿ ಅಶ್ವಮೇಧವನ್ನ ಕಟ್ಟಿ ಹಾಕಿದ ಎದುರಾಳಿಗಳೇ ಇಲ್ಲ. ಎದುರಾಳಿಗಳ ತವರಿನಲ್ಲಿ ಆರ್ಸಿಬಿ ಆಡಿದ 7ಕ್ಕೆ 7 ಪಂದ್ಯದಲ್ಲೂ ಜಯ ಸಾಧಿಸಿದೆ. ಐಪಿಎಲ್ನಲ್ಲಿ ತಂಡವೊಂದು ಎದುರಾಳಿಗಳ ತವರಿನಲ್ಲೇ ಆಡಿದ ಎಲ್ಲಾ ಪಂದ್ಯಗಳನ್ನ ಗೆದ್ದ ಏಕೈಕ ತಂಡ ಅನ್ನೋ ಇತಿಹಾಸ ಬರೆದಿದೆ. ನಾಳೆ ಪಂಜಾಬ್ನಲ್ಲಿ ಮುಂಬೈ ವರ್ಸಸ್ ಗುಜರಾತ್ ತಂಡಗಳ ನಡುವೆ 2ನೇ ಪ್ಲೇ ಆಫ್ ಕದನ ನಡೆಯಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇವತ್ತು ಸೋಲುವ ತಂಡದೊಂದಿಗೆ ಆಡಲಿದೆ. ಇನ್ನು ನಾಳೆ ಸೋಲುವ ತಂಡ ಐಪಿಎಲ್ ರೇಸ್ನಿಂದ ಹೊರಬೀಳಲಿದೆ. ಖ್ಯಾತ ಮಾಜಿ ಕ್ರಿಕೆಟಿಗ ಕನ್ನಡಿಗ ಅನಿಲ್ ಕುಂಬ್ಳೆ ಇನ್ಮೇಲೆ ರಾಜ್ಯ ಅರಣ್ಯ ಇಲಾಖೆಯ ರಾಯಭಾರಿ. ಹೀಗಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಘೋಷಿಸಿದ್ದಾರೆ. ಅಚ್ಚರಿ ಅಂದ್ರೆ ಅನಿಲ್ ಕುಂಬ್ಳೆ ಯಾವುದೇ ಸಂಭಾವನೆ ಪಡೆಯದೆ ರಾಯಭಾರಿಯಾಗುವುದಕ್ಕೆ ಸಮ್ಮತಿಸಿದ್ದಾರೆ. ಅನಿಲ್ ಕುಂಬ್ಳೆ ರಾಯಭಾರಿಯನ್ನಾಗಿ ನೇಮಿಸಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. MDH.